ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಾನಿವತ್ತು ಒಬ್ಬ ವ್ಯಕ್ತಿಯ ಕುರಿತು ಮಾತನಾಡ್ತಾ ಇದ್ದೇನೆ. ಅವರು ಖ್ಯಾತನಾಮರು. ಅವರ ಹೆಸರು ಚಕ್ರವರ್ತಿ ಸೂಲಿಬೆಲೆ ಅಂತ. ಅವರು ಯಾವ ನಾಡಿನ ಎಲ್ಲಿನ ಚಕ್ರವರ್ತಿ ಎನ್ನುವುದರ ಬಗ್ಗೆ ಹೆಚ್ಚಿನ ವಿವರಗಳಿಲ್ಲ. ಅವರು ಭಾರತದ ಚಕ್ರವರ್ತಿಗಳೇ, ಹಿಂದೂ ಸಾಮ್ರಾಜ್ಯದ ಚಕ್ರವರ್ತಿಗಳೇ, ನಿತ್ಯಾನಂದನ ಹಾಗೆ ನಿತ್ಯಾನಂದ ಕೈಲಾಸ ಮಾಡಿದಾಗ ಇವ್ರದ್ದು ಎಲ್ಲೋ ಒಂದು ದೇಶ ಇದೆಯೇ ಗೊತ್ತಿಲ್ಲ. ಆದರೆ ಅವರು ಈಗ ಮತ್ತೆ ಸುದ್ದಿಗೆ ಗ್ರಾಸವನ್ನು ಒದಗಿಸಿದ್ದಾರೆ. ಅವರು ಸದಾ ಸುದ್ದಿಯಲ್ಲಿರ್ತಾರೆ, ಯಾಕಂದರೆ ನಮ್ಮ ಮಾಧ್ಯಮಗಳು ಅವರನ್ನು ಸದಾ ಸುದ್ದಿಯಲ್ಲಿರ್ತವೆ. ಅದು ಒಂದು. ಅದ್ರ ಜೊತೆ ನಮ್ಮ ಮಾಧ್ಯಮಗಳೇ ಅವರಿಗೆ ಚಿಂತಕ ಅನ್ನುವ ಹಣೆಪಟ್ಟಿಯನ್ನು ಕೂಡ ಹಾಕಿದ್ದಾರೆ. ಅದರ ಬಗ್ಗೆ ಎಲ್ಲ ಮಾತನಾಡೋಣ. ಮೊದಲನೇದಾಗಿ ಅವರ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಎರಡು ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕಿಂತ ಮೊದಲು ನಿಮಗೆ ಈ ಚಕ್ರವರ್ತಿ ಸೂಲಿಬೆಲೆಯವರು ಎಲ್ಲಿಯವರು ಅಂತ ಹೇಳಬೇಕು. ಅವರು ನಾನು ಹುಟ್ಟಿರೋ ಉತ್ತರ ಕನ್ನಡದ ಜಿಲ್ಲೆಯವರಿಗೆ ಸೇರಿದವರು ಅನ್ನೋ ವದಂತಿಗಳಿವೆ. ಗೊತ್ತಿಲ್ಲ, ಕನ್ಫರ್ಮ್ ಆಗಬೇಕು ಅವರು ಎಲ್ಲಿ ಉತ್ತರ ಕನ್ನಡದವರು, ಎಲ್ಲಿಯವರು, ಅಥವಾ ನೇರವಾಗಿ ಮೋದಿಯವರ ಹಾಗೆ ದೇವಲೋಕದಿಂದ ಇಳಿದು ಬಂದಿರುವ ಚಾನ್ಸಸ್ಸು ಇರುತ್ತೆ. ಅದರ ಜೊತೆಗೆ ಅವರು ಅವತಾರನೂ ಆಗಿರೋ ಚಾನ್ಸಸ್ ಇರುತ್ತೆ. ವಾಟ್ ಎವರ್ ಇಟ್ ಮೇ. ಅವರು ಅಂತೂ ಅವತರಿಸಿದ್ದಾರೆ ಈ ಭೂಮಿ ಮೇಲೆ. ಅವರಿಗೆ ಅಪ್ಪ ಅಮ್ಮ ಮೋದಿಯವರ ಹಾಗೆ ಅಪ್ಪ ಅಮ್ಮ ಇಲ್ಲದೇನೂ ಬಂದಿರಬಹುದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅವರ ಭಾಷಣದಿಂದ ಹೇಳಿದಾಗ 33 ಕೋಟಿ ದೇವತೆಗಳಿದ್ದಾರೆ ಅವ್ರ ಜೊತೆ. ದಟ್ ಈಸ್ ವಾಟ್ ಹಿ ಟೋಲ್ಡ್. ಉಜಿರೆಯಲ್ಲಿ ಮಾಡಿದ ಭಾಷಣ. ಈ ಭಾಷಣದಲ್ಲಿ ಅವರು ಎರಡು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಒಂದು, ಮತಾಂತರ. ಹಿಂದೂ ಸಮಾಜವನ್ನು ವಿಸ್ತರಿಸುವುದಕ್ಕಾಗಿ ಮತಾಂತರ ಬೇಕು, ಮತಾಂತರ ಮಾಡಿಸಿ. ಈ ಮತಾಂತರ ಮಾಡಿಸುವುದಕ್ಕಾಗಿ ಎಲ್ಲ ಜಾತಿಗಳ ಏನು ಲೀಡರ್ಸ್ಗಳಿದ್ದಾರೆ ಅವರು ತಮ್ಮ ಜಾತಿಯ ಸ್ವಾಮೀಜಿಗಳ ಜೊತೆ ಮಾತನಾಡಿ ಮತಾಂತರಕ್ಕೆ ಅನುಮತಿ ಪಡೆಯಬೇಕು, ಮತಾಂತರ ಆಗಬೇಕು ಅಂತ. ಸೆಕೆಂಡ್ ಥಿಂಗ್ ಅವರು ಹೇಳಿದ್ದು ಲವ್ಗೆ ಸಂಬಂಧಪಟ್ಟ ಹಾಗೆ, ಪ್ರೀತಿಗೆ ಸಂಬಂಧಪಟ್ಟ ಹಾಗೆ. ಆದಷ್ಟು ಬೇರೆ ಸಮುದಾಯದವರನ್ನು ನೀವು ಪ್ರೀತಿಸಿ ನಿಮ್ಮವರಾಗಿ ಮಾಡ್ಕೋಬೇಕು ಅನ್ನುವ ಅರ್ಥದಲ್ಲಿ. ಅವರಿಗೆ ಪ್ರೀತಿಯ ಬಗ್ಗೆ ಎಷ್ಟು ಗೊತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರ ಬದುಕಿನಲ್ಲಿ ಯಾರನ್ನಾದ್ರೂ ಪ್ರೀತಿಸಿದಾರೋ ಇಲ್ಲೋ ಗೊತ್ತಾಗಲ್ಲ. ಅವ್ರ ವ್ಯಕ್ತಿತ್ವ ನೋಡಿದರೆ ಅವರು ಏನನ್ನು ಪ್ರೀತಿಸಿದಂತೆ ಕಾಣಲ್ಲ. ಯಾವ ವ್ಯಕ್ತಿ ಜಗತ್ತಿನಲ್ಲಿ ಏನಾದರೂ ಪ್ರೀತಿಸ್ತಾನೋ ಆತನ ಹೃದಯ ವೈಶಾಲ್ಯತೆ ಬರುತ್ತೆ ಅವನಿಗೆ. ಆತ ನಗೋದನ್ನು ಕಲಿತಾನೆ. ಪ್ರೀತಿ ಬದುಕಿನ ಎಲ್ಲವನ್ನೂ ಪ್ರೀತಿ ಮಾತ್ರ ಕಲಿಸುತ್ತೆ. ಆದ್ದರಿಂದ ಅವ್ರ ವ್ಯಕ್ತಿತ್ವ ನೋಡಿದರೆ ಅವ್ರು ಯಾರನ್ನಾರು ಪ್ರೀತಿಸಿದ್ರೋ ಇಲ್ವೋ ಅನ್ನೋದಕ್ಕೆ ನನಗೆ ಅನುಮಾನ ಇದೆ. ಯಾಕೆಂದರೆ ಈ ಉಗ್ರ ಪ್ರತಾಪಿಗಳು ಅಂತ ನಾನು ಕೆಲವರಿಗೆ ಬಳಸ್ತಾ ಇರ್ತೀವಿ. ಈ RSS ಇದರಿಂದ ಬಂದು ಉಗ್ರ ಪ್ರತಾಪಿಗಳು. ಈ ಉಗ್ರ ಪ್ರತಾಪಿಗಳಿಗೆ ಎಂದೂ ಕೂಡ ಪ್ರೀತಿಸೋದು ಬರೋದೇ ಇಲ್ಲ. ಅವ್ರು ಯಾರನ್ನೂ ಪ್ರೀತಿಸಲ್ಲ ನಾವು. ಯಾಕೆಂದರೆ ನಿಮ್ಮ ಮನಸ್ಸಿನ ಒಳಗಡೆ ದ್ವೇಷ ತುಂಬಿಕೊಂಡಾಗ ಪ್ರೀತಿ ಎಲ್ಲಿಂದ ಬರೋಕ್ಕೆ ಸಾಧ್ಯ ಇದೆ ಸರ್? ಪ್ರೀತಿ ಬರೋದಕ್ಕೆ ಒಂದು ನಿಷ್ಕಲ್ಮಶವಾದ ಒಂದು ಹೃದಯ ಇರಬೇಕು. ಆ ನಿಷ್ಕಲ್ಮಶವಾದ ಹೃದಯದಲ್ಲಿ ಪ್ರೀತಿಯನ್ನು ನೀವು ಸ್ಥಾಪಿಸಿಕೊಳ್ಬೇಕು. ಮನುಷ್ಯರನ್ನ ಪ್ರೀತಿಸಬೇಕು ಫಸ್ಟ್, ಪ್ರಕೃತಿಯನ್ನು ಪ್ರೀತಿಸಬೇಕು, ನದಿ ಬೆಟ್ಟ ಗುಡ್ಡ ಎಲ್ಲವನ್ನ ಪ್ರೀತಿಸಬೇಕು. ಆದರೆ ಇಲ್ಲಿರುವ ಸಮಸ್ಯೆ ಇವರಿಗೆ ಮನುಷ್ಯರನ್ನೇ ಪ್ರೀತಿಸಲ್ಲ ಇವರು. ಯಾಕೆಂದರೆ ಇವರು ಒಳಗಡೆ ವಿಷ ಇದೆ. ಆದ್ದರಿಂದ ಇವರು ಬೇರೆಯವ್ರನ್ನ ಪ್ರೀತಿಸಬೇಕು ಅಂತ ಕರೆ ನೀಡುವ ಇವರು ಎಷ್ಟರ ಮಟ್ಟಿಗೆ ಯಾರನ್ನು ಪ್ರೀತಿಸಿದ್ದಾರೆ ಗೊತ್ತಿಲ್ಲ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಿಮಗೆ ಮಕ್ಕಳು ಆಗೇ ಬಿಡ್ತಾರೆ, ಆಗಿಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ, ಬೇರೆ ರೀತಿ ವಿಸ್ತರಿಸಬೇಕು ಅಂತ. ಅವರಿಗೆ ಅನುಮಾನ ಇದೆ, ಹಿಂದೂ ಸಮಾಜದವರಿಗೆ ಅತಿ ಹೆಚ್ಚು ಮಕ್ಕಳು ಮಾಡೋಕ್ಕಾಗಲ್ವೇನೋ ಅನ್ನುವ ಅನುಮಾನ ಇದೆ ಕಾಣುತ್ತೆ. 1-2 ಸಾಕು ಅಂತಾರೆ, ಅದೆಲ್ಲ ಜಾಸ್ತಿ ಆಗಬೇಕು. ಆದರೆ ಕೆಲವೊಮ್ಮೆ ಆಗದೇ ಇರ್ಬೋದು ಅಂತಾರೆ. ಅಂದರೆ ಹಿಂದೂಗಳ ಮಕ್ಕಳ ಮಾಡುವ ಸ್ಟ್ರೆಂತ್, ಶಕ್ತಿ ಬಗ್ಗೆ ಕೂಡ ಇವರಿಗೆ ಅನುಮಾನ ಇದೆ. ಅದು ಸಹಜವಾಗಿದೆ. ಯಾಕೆಂದರೆ ನಿಮಗೆ ಬದುಕಿನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ. ನಿಮಗೆ ಮದುವೆಯಾಗಿ ಸಂಸಾರ ಮಾಡಿದರೆ ಮಕ್ಕಳು ಮಾಡೋದು ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ನೀವು ಅವರು ಬ್ರಹ್ಮಚಾರಿನೂ ಹೌದು ಅಥವಾ ಮದುವೆ ಆಗದಿರೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿವೆ. ಅವ್ರಿಗೆ ಮದುವೆ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ, ಅವರು ಬ್ರಹ್ಮಚಾರಿಗಳು ಅಂತಾರೆ. ಕೆಲವರು ಹೇಳ್ತಾರೆ ಅವರು ಬ್ರಹ್ಮಚಾರಿಗಳಲ್ಲ, ಮದುವೆ ಆಗಿಲ್ಲ ಅಷ್ಟೇ, ಉಳಿದೆಲ್ಲ ಅನುಭವಗಳು ಅವರಿಗಿದೆ ಅನ್ನುವ ಮಾತನ್ನು ಹೇಳಬಹುದು. ಯಾವ ಸತ್ಯನೋ ಗೊತ್ತಿಲ್ಲ ನನಗೆ.
ಸೊ ನಿಮ್ಮ ಮದುವೆ ಆಗಿದೆಯಾ ಇಲ್ವಾ, ಅವ್ರು ಬ್ರಹ್ಮಚಾರಿಗಳ ಹೌದಾ ಅಲ್ವಾ, ಕೌಟುಂಬಿಕ ನಾನು ವೈಯಕ್ತಿಕ ವಿಚಾರ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಕೌಟುಂಬಿಕ ಬದುಕಿನ ಒಂದು ಅನುಭವ ಅವರಿಗಿದೆಯೋ ಇಲ್ಲ, ಅವರಿಗೆ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಗೊತ್ತಾ, ಅವ್ರಿಗೆ ಪ್ರೀತಿಸಕ್ಕೆ ಬರುತ್ತೆ, ಎಲ್ಲವನ್ನ ಮರೆತು ಅವರು ಒಂದು ಹೆಣ್ಣು ಜೀವವನ್ನು ಪ್ರೀತಿಸಬಲ್ಲರ, ಅವರು ಇಡೀ ಎಲ್ಲವನ್ನು ಮರೆತು ಒಂದು ಹೆಣ್ಣು ಜೀವವನ್ನು ಪ್ರೀತಿಸುವಂತ ಆಗಿದ್ದರೆ ಅವರು ಯೋಗ್ಯರಾಗ್ತೀವಿ. ಪ್ರೀತಿ ಯಾರು ಮಾಡುವಲ್ವೋ ಅವರು ಅಯೋಗ್ಯರಾಗಿರ್ತಾರೆ. ಅಯೋಗ್ಯ ವ್ಯಕ್ತಿಗಳು ಪ್ರೀತಿ ಮಾಡಕ್ಕೆ ಬರಲ್ಲ. ಬೆಂಕಿ ಹಚ್ಚುವ ವ್ಯಕ್ತಿಗಳಿಗೆ ಪ್ರೀತಿ ಮಾಡಕ್ಕೆ ಬರಲ್ಲ. ಯಾಕಂದರೆ ಬೆಂಕಿ ಹಚ್ಚುವುದಿದೆಯಲ್ಲ ಅದು ಒಂಥರ ದಗದಗಿಸುವಂಥದ್ದು. ಪ್ರೀತಿ ತಣ್ಣ ಮಾಡುತ್ತೆ. ಪ್ರೀತಿ ಅನ್ನೋದು ಸುರಿಯುವ ಮಳೆಯ ಹಾಗೆ. ಈ ಸುರಿಯುವ ಮಳೆಯ ಮರುದಿನ ನೀವು ಭೂಮಿಯನ್ನು ನೋಡಿ, ಭೂಮಿ ಹಸಿರಿನಿಂದ ಕಂಗೊಳಿಸ್ತಾ ನಗ್ತಾ ಇರುತ್ತೆ. ಬೆಂಕಿ ಹಚ್ಚಿದಲ್ಲಿ ಕೇವಲ ಅವಶೇಷಗಳು ಮಾತ್ರ ಇರುತ್ತೆ, ಬೂದಿ ಇರುತ್ತೆ. ಆದ್ದರಿಂದ ಇವರೆಲ್ಲ ಬೂದಿಯನ್ನು ಮಾತ್ರ ಇಷ್ಟಪಡುವ ಈ ಜನ ಅವರು ಪ್ರೀತಿಸ್ತಾರೆ ಅಂತ ನನಗೆ ಹೇಳೋದು ಕಷ್ಟ. ಆದರೆ ಅವ್ರ ಹೇಳಿಕೆ ಬಗ್ಗೆ ನನಗೆ ಹಲವು ರೀತಿಯ ಕುತೂಹಲಗಳಿವೆ. ಒಂದು, ಅವರು ಮಾತನಾಡ್ತಾ ಒಂದು ಪ್ರೀತಿ ಜಿಹಾದು ಇದ್ರ ಬಗ್ಗೆ ಮಾತನಾಡ್ತಾ, ಸೆಕೆಂಡ್ ಈ ಸ್ಪೀಕ್ಸ್ ಅಬೌಟ್ ಮತಾಂತರ. ಅವ್ರು ಹೇಳ್ತಾರೆ BJP ಸರ್ಕಾರ ಇದ್ದಾಗ ಮತಾಂತರ ಕಾನೂನನ್ನು ತಂದಿತ್ತು, ಆದರೆ ಅದರ ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಮತಾಂತರ ಕಾನೂನನ್ನು, ನಿಷೇಧ ಕಾನೂನನ್ನು ಎತ್ತಾಗಿದೆ. ಈ ಯಾರು ಬೇಕಾದರೂ ಮತಾಂತರ ಮಾಡ್ಬೋದು. ಹಿಂದೂಗಳು ಈಗ ಸರ್ಕಾರ ಒದಗಿಸಿರುವ ಈ ಕಾನೂನನ್ನು ಬಳಸಿಕೊಳ್ಳಬೇಕು ಮತ್ತು ಮತಾಂತರ ಮಾಡಿಸ್ಬೇಕು ಅನ್ನುವ ಸಲಹೆ ಸೂಚನೆ ಕರೆಯನ್ನು ಅವ್ರು ಕೊಡ್ತಾರೆ. ಸೊ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಾದ್ದರಿಂದ ಧರ್ಮಸ್ಥಳದ ಪಕ್ಕ. ಈಗೆಲ್ಲ ಧರ್ಮಸ್ಥಳ ಉಜಿರೆ ಹತ್ತಿರ ಅಲ್ವಾ, ಅವರಿಗೆಲ್ಲ ಇದೆ ಅಂತ ಅವರಿಗೆಲ್ಲರಿಗೂ ಆಶೀರ್ವಾದ ಇದೆ, ಉಪಮುಖ್ಯಮಂತ್ರಿಗಳ ಆಶೀರ್ವಾದನೇ ಇದೆ ಆ ಏರಿಯಾಕ್ಕೆ. DK ಶಿವಕುಮಾರ್ ಅವ್ರು ಮೊನ್ನೆ ಆಶೀರ್ವಾದ ಕೊಟ್ಟು ಬಂದಿದ್ದಾರೆ. ಸೊ ಅದರಿಂದ ಇಲ್ಲಿ ಜನ ಸೇರಿ ಅವರು ತಪ್ಪಳೆ ಹೊಡೆದು ಟಗ 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 ಸುಲಿಬೆಲೆ ಅವರಿಗೆ. ಸೊ ಮತಾಂತರ ಮಾಡಿಸಿ ಅಂತ. ಅದರಲ್ಲಿ ಒಂದು ಸಮಸ್ಯೆ ಇದೆ. ಇರಂದರೆ ಜನರನ್ನು ಹಿಂದೂ ಸಮಾಜವನ್ನು ವಿಸ್ತರಿಸುವುದಕ್ಕಾಗಿ ಮತಾಂತರ ಮಾಡಿಸ್ಬೇಕು ಅಂತ ಅವ್ರು ಕರೆ ಕೊಡ್ತಾರೆ. ಆ ಮೂಲಕ ಮತಾಂತರವನ್ನು ಕಟುವಾಗಿ ವಿರೋಧಿಸುತ್ತಿದ್ದ ಆಯಿತಾ ವೈಕುಂಠವಾಸಿಗಳಾದಂಥ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿ ಅವರ ನಿಲುವಿಗೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಆದ್ದರಿಂದ ಈ ಒಂದು ಇವರ ಮಾತನ್ನು ಕೇಳಿ ಎಲ್ಲೋ ಇರಬಹುದಾದ ವಿಶ್ವೇಶತೀರ್ಥರು ನಡುಗಿ ಹೋಗ್ಬೋದು, ಅವ್ರ ಆತ್ಮ ಕುದಿಯೋದಕ್ಕೆ ಪ್ರಾರಂಭ ಆಗ್ಬೋದು. ಏನಿದು ಮತಾಂತರ ಮಾಡಬಾರ್ದು ಅಂತ ನನ್ನ ಜೀವನವನ್ನೆಲ್ಲ ನಾನು ಸೆಳೆಸಿದ್ದೇನೆ, ಇನ್ನೇನು ಅಂತ. ಅದ್ರ ಜೊತೆಗೆ ಇಲ್ಲಿರುವ ಸಮಸ್ಯೆ ಇನ್ನೊಂದಿದೆ. ಮತಾಂತರ ಮಾಡಿ ಯಾವ ಜಾತಿಗೆ ಸೇರಿಸ್ಕೊತಾರೆ. ಓಕೆ ಫೈನ್, ಇವರ ಕರೆಯ ಮೂಲಕ ಅವರು ಹೇಳ್ತಾರೆ ಎಲ್ಲ ಕಾಯ್ತಾ ಇದ್ದಾರೆ ಹಿಂದೂ ಮತಾಂತರ ಆಗೋದಕ್ಕೆ, ಎಲ್ಲ ಅಂದರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಬಂದುಬಿಡ್ತಾರೆ ಮಾತನ್ನು ಅವ್ರು ಹೇಳ್ತಾರೆ. ಆದರೆ ಇಲ್ಲಿರುವ ಸಮಸ್ಯೆ ಬೇರೆ. ಒಂದು, ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಧರ್ಮವೇ ಬೇರೆ, ಹಿಂದೂ ಧರ್ಮವೇ ಬೇರೆ ಅಂಥೇಳಿ ವಿಶ್ವೇಶತೀರ್ಥ ಶ್ರೀಪಾದಂಗಳು ಅಪ್ಪಣೆ ಕೊಡಿಸಿದ್ದಾರೆ. ಅದು ನೀವು ನೋಡ್ಬೋದು, ಈಗ ಸಾಮಾಜಿಕ ಜಾಲತಾಣಗಳೇ ಅವ್ರ ಹೇಳಿಕೆ ಓಡಾಡ್ತಾ ಇದೆ. ಸೊ ಬ್ರಾಹ್ಮಣ ಬೇರೆ, ಬ್ರಾಹ್ಮಣ್ಯ ಬೇರೆ, ಅದಕ್ಕೆ ಸಪರೇಟ್, ಅದು ಪವಿತ್ರವಾದ್ದು, ಇದು ಬೇರೆ ಅಂತ ಹೇಳ್ತಾರೆ. ಅದರಿಂದ ಇವರು ಯಾರಾದರೂ ಮತಾಂತರ ಮಾಡಲು ಮುಂದೆ ಬಂದರೆ ಅವ್ರನ್ನ ಯಾವ ಜಾತಿಗೆ ಸೇರಿಸ್ತೀರಿ? ಬ್ರಾಹ್ಮಣ್ಯ ಬೇರೆ ಆದ್ದರಿಂದ ಬ್ರಾಹ್ಮಣರ ಜಾತಿಗೆ ಅವ್ರನ್ನ ಸೇರಿಸಲ್ಲ ನೀವು ಅಲ್ವಾ. ನೀವು ಬ್ರಾಹ್ಮಣರ ಜಾತಿಗೆ ನೀವು ಮತಾಂತರ ಮಾಡಿಕೊಂಡು ಸೇರಿಸೋ ಸಾಧ್ಯ ಆದರೆ ಈಗಲೇ ದಲಿತರನ್ನ ಸೇರಿಸ್ಕೊಳ್ಳಿ, ಹಿಂದುಳಿದ ವರ್ಗದವ್ರನ್ನ ಸೇರಿಸ್ಕೊಳ್ಳಿ, ಸಮಾಜದಲ್ಲಿ ತುಳಿತಕ್ಕೊಳಗಾದವ್ರನ್ನ ಸೇರಿಸಿಕೊಂಡು ಅವರಿಗೆ ಜನಿವಾರ ಹಾಕಿ, ನೀವು ಯೋಗ್ಯತೆ ಇದೆ ನಮಗೆ ಹಾಕ್ಬಿಟ್ಟು ನಿಮ್ಮ ಮಂತ್ರ ಗಿಂತ್ರ ತಂತ್ರ ಎಲ್ಲ ಹೇಳ್ಕೊಡಿ, ಅವರಿಗೆ ಮಾಡಲ್ಲ ನೀವು. ಆದ್ದರಿಂದ ಬ್ರಾಹ್ಮಣರಲ್ಲಿ ಸೇರ್ಸೋಕ್ಕೆ ಸಾಧ್ಯ. ಇನ್ನೆಲ್ಲಿ ಸೇರಿಸ್ತೀರಿ? ಅವ್ರು ಯಾರೋ ಮತಾಂತರ ಅವ್ರು ಬಂದ್ಬಿಟ್ಟು ಅವ್ರನ್ನ ಮತ್ತೆ ಶೂದ್ರರನ್ನಾಗಿ ಮಾಡಿ ಅವ್ರನ್ನ ಸಮಾಜದ ಕೆಳಗಡೆ ಹಾಕ್ಬಿಟ್ಟು ಏನು ಮಾಡ್ತೀರಿ ನೀವು? ಮತಾಂತರ ಆಗಿ ಅಂತ ಕರೆ ನೀಡುವ ನಿಮಗೆ ತಲೆ ಒಳಗೆ ಏನಾದರೂ ಇದೆಯಾ? ಏನು ಮಾಡ್ತೀರಿ? ಎಲ್ಲಿ ಮತಾಂತರ ಮಾಡ್ತೀರಿ? ಅವರು ಈಗ ಬಂದಿರೋದ್ರೆ ಯಾವ ಜಾತಿಗೆ ಸೇರಿಸ್ತೀರಿ ಹೇಳಿ? ಬ್ರಾಹ್ಮಣರ ಜಾತಿಗೆ ಸೇರಿಸೋದಿದ್ರೆ ಐ ಅಪ್ರಿಸಿಯೇಟ್. ಅವ್ರನ್ನ ಬ್ರಾಹ್ಮಣರಾಗಿ ಮಾಡ್ತೀರೇನು? ಎಲ್ಲರನ್ನು ಬ್ರಾಹ್ಮಣರಾಗಿ ಮಾಡ್ತೀರೋ? ಮಾಡಲ್ಲ. ನಿಮಗೆ ಶ್ರೇಷ್ಠತೆಯ ಭ್ರಮೆ ಹುಚ್ಚಿದೆ. ಆದ್ದರಿಂದ ಅವರನ್ನು ತಂದುಬಿಟ್ಟು ಮತ್ತೊಂದು ಕಡೆ ಅವ್ರನ್ನ ಹೊತ್ತಾಕ್ಬಿಟ್ಟು ಆಯಿತಾ ಅವರ ಬದುಕನ್ನು ನಾಶಪಡಿಸಬೇಕು ಅನ್ನೋದು ನಿಮ್ಮ ಉದ್ದೇಶ ಅಷ್ಟೇ, ನಿಮ್ಮ ಎಜೆಂಡಾ ತೀರಿಸಿಕೊಳ್ಳುವುದಕ್ಕಾಗಿ. ಆದ್ದರಿಂದ ಯಾವುದೋ ಧರ್ಮದವರು ಮೊದಲನೇದಾಗಿ ಜಾತೀಯತೆಯ ವಿಷ ತುಂಬಿರುವಂಥ ಹಿಂದೂ ಸಮಾಜದ ಒಳಗಡೆ ಇನ್ಯಾರು ಬರ್ತಾರೆ ಅಂತ ನಾನು ನಂಬಲ್ಲ. ಯಾಕೆಂದರೆ ಹಿಂದೂ ಸಮಾಜದ ಒಳಗಿರುವ
ಈ ಜಾತೀಯತೆಯನ್ನು ವಿರೋಧಿಸಿನೇ ಅವರು ಮುಸ್ಲಿಂ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆದದ್ದು. ಅವರು ಯಾರು ಅರಬ್ನಿಂದಲೋ ತುರ್ಕಿಯಿಂದಲೋ ಬಂದವರಲ್ಲ ಇಲ್ಲಿರುವ ಮುಸ್ಲಿಮ್ಸು. ಇಲ್ಲಿ ಅವರು ಸಿ ದಟ್ ಇಲ್ಲಿ ಜಾತಿ ವ್ಯವಸ್ಥೆ, ಶೋಷಣೆ ಇದನ್ನೆಲ್ಲ ನೋಡಿ ಇಸ್ಲಾಂಗೆ ಕನ್ವರ್ಟ್ ಆಗಿದ್ದಾರೆ. ಅವರು ವಾಪಸ್ ಬರಬೇಕಾದ್ರೆ ವಾಪಸ್ ಬರುವಂಥ ವಾತಾವರಣ ಹಿಂದೂ ಧರ್ಮದ ಒಳಗಡೆ ಇರಬೇಕಲ್ವಾ? ಅದು ಇದೆಯಾ? ಇಲ್ಲ. ಇನ್ನು ಅದ್ರ ಜೊತೆಗೆ ಆಯ್ತು, ಬ್ರಾಹ್ಮಣರಾಗಿಲ್ಲ. ಇನ್ನು ಲಿಂಗಾಯತರಾಗ್ಬೋದಾ? ಎಸ್, ಬಸವಣ್ಣನವರು ಆ ಒಂದು ಕ್ರಾಂತಿಯನ್ನು ಸ್ಟಾರ್ಟ್ ಮಾಡಿದರು. ಲಿಂಗಧಾರಣೆ ಮಾಡುವ ಮೂಲಕ ಸಮಾಜದ ಜಾತೀಯತೆಯನ್ನು ಹೋಗಲಾಡಿಸಲು ಹೋರಾಟ ಮಾಡಿದ ಸಮಾಜ ಸುಧಾರಕ ಬಸವಣ್ಣವರು. ಆದರೆ ಅದಾದ ಮೇಲೆ ಈಗ ಲಿಂಗಾಯತರು ಕೂಡ ಒಂದು ಜಾತಿಯಾಗಿ ಪರಿವರ್ತನೆ ಆಗಿಬಿಟ್ಟಿದ್ದಾರೆ. ಅದರ ಒಳಗಿರುವ ಬೇರೆ ಬೇರೆ ಪ್ರಭೇದಗಳಿವೆ ಅಲ್ವಾ? ವೀರಶೈವರಿದ್ದಾರೆ, ಲಿಂಗಾಯತರಿದ್ದಾರೆ, ರೇಣುಕಾಚಾರ್ಯರು ಪೂಜಿಸುವವರಿದ್ದಾರೆ, ಬಸವಣ್ಣ ಇಷ್ಟಪಡುವರಿದ್ದಾರೆ, ಬಸವಣ್ಣ ಇಷ್ಟಪಡದಿರುವವರಿದ್ದಾರೆ. ಇಂತಹ ಜಾತಿ ತುಂಬಿರುವ ಅದರೊಳಗಡೆ ಬೇರೆಯವ್ರನ್ನ ತಂದು ನೀವು ಹೇಗೆ ಇದು ಮಾಡ್ತೀರಿ? ಹೌದು, ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ವಲ್ಲ. ಅದರಿಂದ ಈ ಹೇಳಿಕೆ ನೋಡಿ, ಮೊದಲನೇದಾಗಿ ನೀವು ಅತಿ ಹೆಚ್ಚು ಮಕ್ಕಳನ್ನು ಮಾಡಿ ಅನ್ನುವ ಕರೆ ನೀಡುವಂಥವ್ರು. ಸ್ವಾಮೀಜಿಗಳು ಕರೆ ನೀಡ್ತಾ ಇದ್ದರು. ಅದರಂತೆ ಸೂಲಿಬೆಲೆ ಅಂತವರು ಈ ಹಿಂದೂ ಕಾರ್ಯಕರ್ತರು ಕೂಡ ಹೆಚ್ಚೆಚ್ಚು ಮಕ್ಕಳು ಮಾಡಿ ಅಂತ ಕರೆ. ಒಂದು ಏನಂದರೆ ಬಹುತೇಕ ಇವರಿಗೆ ಮಕ್ಕಳು ಮಾಡಿ ಸಂಸಾರ ನಡೆಸೇ ಗೊತ್ತಿಲ್ಲ. ಅಂದರೆ ಕ್ರಮಬದ್ಧವಾಗಿ ಮದುವೆಯಾಗಿ ಸಂಸಾರ ನಡೆಸಿ ಗೊತ್ತಿಲ್ಲದಿದ್ದವರು ಬೇರೆಯವರಿಗೆ ಮಕ್ಕಳು ಮಾಡಿ ಅಂತಾರೆ. ಓಕೆನಾ? ಇನ್ನು ಮತಾಂತರ ಮಾಡಿ, ನೀವು ಎಷ್ಟು ಮಾಡಿದ್ದೀರಿ? ಸುಲಿಬೆಲೆಯವರೇ, ಎಷ್ಟು ಜನರು ಮತಾಂತರ ಮಾಡಿದ್ದೀರಿ? ನೀವು ಕರೆ ನೀಡೋದಿಲ್ಲ ಯಾವ ಜಾತಿಗೆ ಸೇರಿಸಿದ್ದೀರಿ? ಉಳಿದವರು ಮೋಹನ್ ಭಾಗವತರಿಗೆ ಎಷ್ಟು ಜನರಿಗೆ ಸಂಘ ಪರಿವಾರ ಬೇರೆ ಬೇರೆ ಇವರು ಎಷ್ಟು ಜನರು ಮತಾಂತರ ಮಾಡಿಸಿದ್ದಾರೆ? ಯಾವ್ಯಾವ ಸ್ವಾಮಿಗಳು ಎಷ್ಟು ಮತಾಂತರ ಮಾಡಿಸಿದ್ದಾರೆ? ಆ ಮತಾಂತರ ಮಾಡಿಸಿದವರು ಯಾವ ಜಾತಿಯವರಾಗಿದ್ದಾರೆ ಹಿಂದೂ ಧರ್ಮದಲ್ಲಿ? ಹೇಳಬೇಕಲ್ವಾ? ಹೇಳಬೇಕು. ಅದನ್ನು ಹೇಳದೆ ಜನರ ಮನಸ್ಸಿನ ಒಳಗಡೆ ವಿಷವನ್ನು ಬಿತ್ತೋದು, ಅವ್ರ ಸಂಶಯ ಮೂಡಿಸೋದು, ಸುಳ್ಳುಗಳು. ಸೂಲಿಬೆಲೆಯವರು ಸುಳ್ಳು, ಅಯ್ಯೋ ಪ್ರಧಾನಿ ನರೇಂದ್ರ ಮೋದಿಯವರು ಅವ್ರದ್ದು ಹಳೆ ವಿಡಿಯೋಗಳನ್ನು ತೆಗೆದು ನೋಡಿ ಗೊತ್ತಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಂಜೆ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಓಪನ್ ಮಾಡಿಬಿಡ್ತಾರೆ. ಅದು ಈ ದೇಶದಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳಿಗೆ ಕನೆಕ್ಟ್ ಆಗಿಬಿಡುತ್ತೆ. ಕನೆಕ್ಟ್ ಆದಮೇಲೆ ಮೋದಿಯವರು ಕೂತ್ಕೊಂಡು ನೋಡ್ತಾರಂತೆ, ಯಾವ್ಯಾವ ಆಸ್ಪತ್ರೆಯಲ್ಲಿ ಹೇಗಿದೆ ಚಿಕಿತ್ಸೆ, ಏನು ಆಗ್ತಾ ಇದೆ ನೋಡ್ತಾರಂತೆ ಮೋದಿಯವರು. ಆಯಿತಾ? ಇನ್ನೊಂದು ಈ ಬುಲೆಟ್ ಟ್ರೈನ್ ಹ್ಯಾಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಬೆಳಗ್ಗೆ ಮಂಗಳೂರಿನಲ್ಲೋ ಬೀದರ್ನಲ್ಲೋ ಗುಲ್ಬರ್ಗದಲ್ಲೋ ಎತ್ತು ಬುಲೆಟ್ ಟ್ರೈನ್ ಕೂತ್ಕೊತೀರಿ. ನೋಡ್ತಾ ಇದ್ದಾಗ ಅರ್ಧ ಮುಕ್ಕಾಲು ಗಂಟೆ ಬೆಂಗಳೂರಿಗೆ ಬಂದು ಇಳಿದ್ಬಿಡ್ತೀರಿ. ಬೆಂಗಳೂರಿನಲ್ಲಿ ಫುಲ್ ಕೆಲಸ ಮಾಡ್ತೀರಿ. ಸಂಜೆ 6:30 ಕೆಲಸ ಮುಗಿಸಿದವರು ಟಕ್ಕಂತ ಬುಲೆಟ್ ಟ್ರೈನ್ ಹತ್ತಿರಿ, 1 ಅವರ್ನಲ್ಲಿ ಗುಲ್ಬರ್ಗ, ಅರ್ಧ ಗಂಟೆಯಲ್ಲಿ ಮಂಗಳೂರು, ಎಲ್ಲ ಕಡೆ ಬುಲೆಟ್ ಟ್ರೈನ್. ನಮ್ಮ ತಲೆ ಮೇಲೆ ಬುಲೆಟ್ ಟ್ರೈನ್ ಬಿಡ್ತಿದ್ದೀರಲ್ಲ. ಕಿವಿ ಮೇಲೆ ಲಾಲ್ಬಾಗು, ಕಬ್ಬನ್, ಬರೀ ಹೂ ಇಡೋದು ಅಂತಾರೆ. ಹೂವಲ್ಲ, ಲಾಲ್ಬಾಗು, ಕಬ್ಬನ್ ಪಾರ್ಕು ಎಲ್ಲ ಥರದ್ದು ಕಲೆ ಮೇಲೆ ಇಡೋದು ಹೋಗೋದು. ಇವರಿಗೆ ಚಿಂತಕರು ಅಂತ ನಮ್ಮ ಮಾಧ್ಯಮಗಳು ಬಿರು. ಯಾವ ಸೀಮೆ ಚಿಂತಕರು? ಈ ಮಾಧ್ಯಮಗಳಿಗೆ ಜಗತ್ತಿನಲ್ಲಿ ಏನು ನಡೆದರೂ ಕೂಡ ಹೋಗೋದು ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಗೂಟ ಇದೆ. ಈ ಗೂಟದ ಪತ್ರಿಕೆ ತರೋದು, ಅವ್ರು ಏನೋ ಈ ರೀತಿ ಮಾತನಾಡೋದು, ಹಾಕ್ಬಿಟ್ಟು ಅವ್ರು ನಾನು ದೊಡ್ಡ ಮಹಾನಾಯಕರಾಗಿ ಮಾಡಿಬಿಟ್ಟು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅಂತ ಹೆಸರಾಗ್ತದೆ. ಯಾವ ಸೀಮೆ ಚಿಂತಕ ಸ್ವಾಮಿ ಹೇಳಿ ಮಾಧ್ಯಮದವರೇ, ಪ್ಲೀಸ್ ಟೆಲ್ ಮಿ. ಯಾವ ಸೀಮೆ ಚಿಂತಕ ಅವರು? ಬೆಂಕಿ ಹಚ್ಚುವುದು ಕೆಲಸ. ಒಂದು ರೀತಿ ಒಂದು ಆ್ಯಂಗಲ್ನಲ್ಲಿ ನೋಡಿದರೆ ಅವರು ಸ್ವಾಮಿ ನಿತ್ಯಾನಂದನ ಟೈಪ್ ಕಾಣ್ತಾರೆ. ಇನ್ನೊಂದು ಆ್ಯಂಗಲ್ನಲ್ಲಿ ನೋಡಿದರೆ ವೈಕುಂಠ ವಾಸಿಗಳಾದ ಪೇಜಾವರ ಟೈಪ್ ಕಾಣ್ತಾರೆ. ಮತ್ತೊಂದು ಆ್ಯಂಗಲ್ ನೋಡಿದರೆ ರಾಘವೇಶ್ವರ ಭಾರತಿ ಸ್ವಾಮಿಗಳು ಟೈಪ್ ಕಾಣ್ತಾರೆ. ಅವ್ರದ್ದು ಭಾಳ ಗುಣ ಇರಬೇಕು. ಇನ್ನೊಂದು ಆ್ಯಂಗಲ್ ನೋಡಿದ್ರೆ ಇನ್ಯಾವುದೋ ಸ್ವಾಮೀಜಿ ಟೈಪ್ ಕಾಣ್ತಾರೆ. ಮತ್ತೊಂದು ಆ್ಯಂಗಲ್ನಲ್ಲಿ ಪ್ರಮೋದ್ ಮುತಾಲಿಕ್ ಟೈಪ್ ಮಾಡ್ತಾರೆ. ಇನ್ನೊಂದು ಆ್ಯಂಗಲ್ನಲ್ಲಿ ಯತ್ನಾಳ್ ಟೈಪ್ ಮಾಡ್ತಾರೆ, ಕುಮಾರ್ ಬಂಗಾರಪ್ಪ ಟೈಪ್ ಮಾಡ್ತಾರೆ, ಎಲ್ಲ ಟೈಪ್ ಮಾಡ್ತಾರೆ. ಇವರು ಮಹಾನ್ ಚಿಂತಕರು. ನಮ್ಮ ಮಾಧ್ಯಮಗಳೇ ಹಣೆ ಬರಕಂಡ್ರಿ. ಆ ಚಿಂತಕನ ಶಬ್ದನ ನಾಶ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಆ ಚಿಂತಕ ಅಂದ್ರೆ ನಗು ಬರುತ್ತೆ. ಯಾರು ಮಾದರಿ ಚಿಂತಕ ಯಾರ್ರಿ? ಚಿಂತಕ ಯಾರು ಗೊತ್ತೋ? ಸೂಲಿಬೆಲೆಯವರು ಅಂದರೆ ಏನು ಅಂದ್ಕೋಬೇಕು? ದಿಸ್ ಈಸ್ ದ ಸಿಚುವೇಶನ್ ನಾವು ಅದರಿಂದ ಏನು ಹೆಚ್ಚೆಚ್ಚು ಮಕ್ಕಳ ಮಾಡುವ ಕರೆ ನೀಡಿದಂಥ ಚಕ್ರವರ್ತಿ ಸೂಲಿಬೆಲೆಯವರು ಮತಾಂತರದ
ಕರೆಯನ್ನು ನೀಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಹೆಚ್ಚೆಚ್ಚು ಮಕ್ಕಳು ಮಾಡುವುದಕ್ಕೆ ರಾಮದೇವ್ ಅವರ ಯಾವುದು ಔಷಧಿ ಇದೆಯಲ್ಲ ಅದನ್ನು ಫ್ರೀಯಾಗಿ ಇವರು ಹಂಚ್ಬೋದು. ದಟ್ ಈಸ್ ಬೆಟರ್ ಅನಿಸುತ್ತೆ. ಇವರು ನಂತರ ನಮ್ಮ ಪ್ರಮೋದ್ ಮುತಾರಿಕ್ ಅವರು ಎಲ್ಲ ಸಂಘ ಪರಿವಾರದವರು ಅದೊಂದು ಇದು ಆಂದೋಲನ ಟೈಪ್ ಮಾಡಬೇಕು. ರಾಮದೇವ್ ಅವರು ರೆಡಿ ಇದ್ದಾರೆ. ಅವರು ಮಕ್ಕಳಾಗೋದಕ್ಕೆ ಅವರ ಔಷಧಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಆ ಔಷಧ ತಂದು ಎಲ್ಲರಿಗೂ ಹಂಚಿಬಿಟ್ರೆ ಇದ್ದಕ್ಕಿದ್ದಾಗಿ ಹಿಂದೂ ಸಮಾಜ ವಿಸ್ತರಿಸ್ತಾ ಹೋಗ್ತೆ. ಒಬ್ಬೊಬ್ರಿಗೆ 8, 10, 15 ಮಕ್ಕಳನ್ನ ಮಾಡ್ಬೋದು. ಹಾಗೆ ಮಾಡಿದ ತಕ್ಷಣ ಆ ಮಕ್ಕಳ ಸೇವೆಗೆ ಮದುವೆಯಾಗದ ಪ್ರಮೋದ್ ಮುತಾರಿಕ್ ರೆಡಿ ಇದ್ದಾರೆ. ಅವರೆಲ್ಲ ಈ ಬೇರೆಯವ್ರಿಗೆ ಕರೆ ಕೊಡೋದಷ್ಟೇ, ಅವರೇನು ಮಾಡಲ್ಲ. ಮಕ್ಕಳು ಮಾಡಿ ಅಂತ ತಮ್ಮ ಸಾಮರ್ಥ್ಯ ಇಲ್ಲ ಅಷ್ಟೇ. ದ್ಯಾಟ್ ಇಸ್ ದ ಸಿಚುವೇಶನ್. ಸೊ ಅವ್ರು ನೋಡ್ಕೊತೀನಿ, ಆಶ್ರಮ ಮಾಡ್ತೀನಿ ಅಂತಿದ್ದಾರೆ. ಅವ್ರು ಮಾಡ್ಬೋದು. ಅದರಿಂದ ಮೊದಲು ಎಲ್ಲ ಹೆಚ್ಚು ಮಕ್ಕಳಾಗುವುದಕ್ಕೆ ಒಂದು ಇದನ್ನು ಇದು ಮಾಡಿ, ಅದ್ರ ಜೊತೆಗೆ ಮತಾಂತರ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀರಿ. ಹೋಗಿ ಬೇರೆ ಧರ್ಮದವ್ರ ಹತ್ರ ಮಾತಾಡಿ, ನಮ್ಮ ಹಿಂದೂ ಧರ್ಮಕ್ಕೆ ಬನ್ನಿ ಅಂತ ಅಲ್ವಾ. ಆಗ ಅವರು ಕೈಗೆ ಏನು ತಗೋತಾರೆ ಅಂತ ನಾನು ಹೇಳಲ್ಲ, ಅನುಭವಿಸ್ಕೊಂಡು ಬರ್ತೀರಷ್ಟೆ. ಯಾಕಂದರೆ ಜಾತೀಯತೆ ತುಂಬಿರುವ ಒಂದು ಧರ್ಮದಲ್ಲಿ ಯಾರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡಿ. ಸೊ ಯಾಕಂದರೆ ವಿಸ್ತರಿಸಬೇಕು ಅಂತ. ಅದಕ್ಕೆ ಇನ್ನೊಂದು ಹೇಳ್ಬಿಟ್ಟಿದ್ದಾರೆ, ಕೊನೆದಾಗ ಹೇಳಿ ಮುಗಿಸ್ಬಿಡ್ತೀನಿ. ಅವರು ಅದೇ ಉಜಿರೆ ಭಾಷಣದಲ್ಲಿ ಹೇಳಿದ್ದು, ಭಾರತ ಹೇಗೆ ವಿಸ್ತರಿಸಬೇಕು ಅಂದರೆ ಈ ಕಡೆ ಪಾಕಿಸ್ತಾನವನ್ನು ಸೇರಿಸ್ಕೋಬೇಕಂತೆ, ಈ ಕಡೆ ಶ್ರೀಲಂಕಾವನ್ನು ಸೇರಿಸ್ಕೋಬೇಕಂತೆ, ಈ ಕಡೆ ನೇಪಾಳವನ್ನು ಸೇರಿಸ್ಕೋಬೇಕಂತೆ, ಎಲ್ಲವನ್ನು ಸೇರಿಸಬೇಕಂತೆ. ಹಾಗೆ ಇವರು ಸೇರ್ಸೋಕ್ಕೆ ಹೋಗಬೇಕಾದ್ರೆ ಉಳಿದ ಭಾರತ ಸುತ್ತಮುತ್ತಲಿರೋ ದೇಶಗಳಿದೆಯಲ್ಲ, ಅವರೇನು ಕೈಯಲ್ಲಿ ದೇವ್ರು ಹಿಡ್ಕೊಂಡು ಕೂತ್ಕೊತಿಟ್ಟಿರ್ತಾರೆ, ಏನು ಹಿಡ್ಕೊಂಡು ಕೂತ್ಕೊಂಡು ಬಂದಿರ್ತಾರೆ. ಇವರು ಕರೆದ್ರು ಅಂತ ಬಿಟ್ರೆ ಅವರೇನು ನೆಂಟರ? ಇದೇನು ಚಕ್ರವರ್ತಿ ಸೂರಿಬಳ ಮದುವೆನ ನಾಮಕರಣನ ಇನ್ನೇನದು ಹೋಗಿ ಕರೆದ ಬಂದ್ಬಿಟ್ಟು ಭಾರತದೊಳಗೆ ಸೇರ್ಕೊಂಡ್ಬಿಡ್ತಾರೆ ಪಿಕ್ಚರ್ಸ್ ಅಂತ. ಇದುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಪ್ರೆಸ್ ಮಾಡೋದು ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.